ಸಾಕಿದ್ದೀನಿ. ಇದು ಡೆಂಗು ಸೊಳ್ಳೆ ವೈಟ್ ಅಂಡ್ ನಿನಗೆ ಏನು ಕೋಪ? ಒಳ್ಳೆದಾಗಲಿ. ಜೈ ಹಳ್ಳಿಕಾರ್. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಕ್ಕ ಮನೆಗೆ ಬಂದು ಆಲ್ಮೋಸ್ಟ್ ಒಂದು 10 ಡೇಸ್ ಆಯ್ತಾ ಬಂತು. ಇಲ್ಲಿಗೆ ಬಂದ್ಮೇಲೆ ನಿಜವಾಗ್ಲೂ ಮನ್ಸಾರೆ ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಅಕ್ಕ ಒಂಥರ ನನಗೆ ಸ್ಟ್ರೆಸ್ ಬಸ್ಟರ್ ಥರ. ಅವಳಿದ್ರೆ ಫುಲ್ಲು ಹ್ಯಾಪಿಯಾಗಿರ್ತೀನಿ ನಾನು. ಸೊ ನನ್ನ ಜೊತೆ ಬಬ್ಲು ಕೂಡ ಫುಲ್ ಹ್ಯಾಪಿ. ಯಾಕಂದರೆ ಅವಳಿಗೂ ಅವ್ರ ಅಕ್ಕ ಇದ್ದಾರೆ. ನಿಕ್ಷಾ ಜೊತೆ ಅವಳಂತೂ ಫುಲ್ ಆಟ ಆಡೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಅವಳು ಆರಾಮಾಗಿರ್ತಾಳೆ. ಬಬ್ಲು ಅಂತೂ ನಮ್ಮ ಅಕ್ಕನಿಗೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅವಳು ಎಲ್ಲಿ ಓಡಾಡ್ತಿದ್ರು ಅವಳ ಹಿಂದೆನೇ ಓಡಾಡ್ತಿರ್ತಾಳೆ ಇವಳು. ಅವಳೇನೋ ಕೆಲಸ ಮಾಡ್ತಿದ್ರೆ ಅವಳಿಗೆ ಹೋಗಿ ಮುದ್ದು ಮಾಡೋದು, ಕೀಟ್ಲೆ ಮಾಡೋದೆಲ್ಲ ಮಾಡ್ತಿರ್ತಾಳೆ. ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಅವರನ್ನು. ಬಬ್ಲು ಜೊತೆ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ರಾತ್ರಿ ಯೋಚನೆ ಮಾಡಿ ಮಲ್ಕೊತೀನಿ. ಬಟ್ ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ಅದು ಯೋಚನೆಯಾಗೆ ಉಳ್ಕೊಂಡ್ಬಿಡುತ್ತೆ. ಯಾಕೋ ಅವಳ ಜೊತೆ ಆ ರೂಟೀನೇ ಸೆಟ್ ಆಗ್ತಿಲ್ಲ. ಇನ್ನು ಇಲ್ಲಿಗೆ ಬಂದ್ಮೇಲಂತೂ ನಾನು ನಮ್ಮ ಅಕ್ಕ ಮಾತಾಡೋದ್ರಲ್ಲೇ ಮುಳುಗೋಗಿರ್ತೀವಿ. ಸೊ ವಿಡಿಯೋ ಎಲ್ಲ ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ. ಮೊದ್ಲಿಗಿಂತ ಬಬ್ಲು ಈಗ ತುಂಬಾ ಆಕ್ಟಿವ್ ಆಗಿದ್ದಾಳೆ. ಅವಳು ತುಂಬಾ ತರಲೆ ಮಾಡ್ತಾಳೆ, ಹಠ ಮಾಡ್ತಾಳೆ, ಎಷ್ಟು ಕಾಟ ಕೊಡ್ತಾಳೆ ಗೊತ್ತಾ ನಿಜವಾಗ್ಲೂ. ಅದರಲ್ಲೂ ಏನೋ ಒಂದು ಖುಷಿ ಇದೆ. ಅವಳು ಹಠ ಮಾಡೋವಾಗ ನನಗೆ ಕೋಪ ಬರುತ್ತೆ. ಬಟ್ ಮತ್ತೆ ಅವಳು ನಗೋವಾಗ ನನಗೆ ತುಂಬ ಖುಷಿ ಆಗುತ್ತೆ. ಬಟ್ ಬಬ್ಲುಗೆ ಅಮ್ಮ ಆದಮೇಲೆ ನನಗೆ ರಿಯಲೈಸ್ ಆಗಿರೋದು ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ ನನಗೂ ಕೂಡ ಪೇಷನ್ಸ್ ತುಂಬಾ ಕಲ್ತಿದ್ದೀನಿ ನಾನು. ಥ್ಯಾಂಕ್ ಯು ಬಬ್ಲು, ನಿನ್ನಿಂದ ನನಗೆ ಇಷ್ಟೊಂದು ಪೇಷನ್ಸ್ ಬಂದಿರೋದ್ರಿಂದ. ಇಲ್ಲಿ ಬೆಳಿಗ್ಗೆನೆ ಎದ್ದು ಬಬ್ಲು ನಿಕ್ಷಾ ಆಟ ಆಡ್ತಾ ಇದ್ರು. ಹಾಗೆ ನಿಕ್ಷಾಗೆ ಟಿಫನ್ ಹಾಕೊಟ್ಟಿದ್ವಿ. ಅವಳು ಬಬ್ಲುಗೆ ತಿನ್ನಿಸ್ತಾ ಇದ್ಲು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನಿಜವಾಗ್ಲೂ ನನ್ನ ಮಗಳಿಗೆ ಅಕ್ಕನೋ ತಮ್ಮನೋ ಅಣ್ಣನೋ ಇಲ್ಲ ಅಂತ ನಾನು ಅನ್ಕೊಳ್ಳೋ ಹಾಗೆ ಇಲ್ಲ. ಆ ಎಲ್ಲಾರ ಪ್ಲೇಸನ್ನು ನನ್ನ ಕಂದಮ್ಮ ನಿಕ್ಷಾ ಫುಲ್ಫಿಲ್ ಮಾಡ್ತಾಳೆ. ಥ್ಯಾಂಕ್ ಯು ನಿಕ್ಷಾ. ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ? ನನ್ನ ಮಗಳನ್ನ ಬಿಟ್ಟು ಆ ಕಡೆ ಈ ಕಡೆ ಒಂದು ನಿಮಿಷ ಕೂಡ ಅಲ್ಲಾಡಲ್ಲ. ನಾವು ಬೇಕಂದ್ರೆ ಸ್ವಲ್ಪ ಹೊತ್ತು ಅವಳನ್ನ ಬಿಟ್ಟು ಎಲ್ಲಾದ್ರೂ ಹೋದ್ರು ಅವಳು ಬಿಟ್ಟು ಹೋಗೋದೇ ಇಲ್ಲ. ಎಷ್ಟೊತ್ತ ಟೈಮು? ಕೊಡ್ಲ ಮಲಿಕೊಳಮ್ಮ, ಟೈಮ್ ಐತೆ ಎಷ್ಟು ಹೇಳ್ತಾ ಇರೋದು? ಓಹೋ, ಹೇಳೋದು ಅರ್ಥ ಆಗಲ್ವ ನಿನಗೆ? ನೀನು ನಿದ್ದೆ ಮಾಡಲ್ಲ, ನಾವು ನಿದ್ದೆ ಮಾಡೋದು ಬೇಡವಾ? ಕೆಲಸ ಇಲ್ಲ ಬೆಳಗ್ಗೆ ನಮಗೆ? ಕೊಡ್ತೀನಲ್ಲ ಒಂದ. ಓಹೋ, ಸ್ಲಿಪ್ ಸ್ಲಿಪ್ ನಗ್ಬೇಡ. ನನ್ನ ಬೊಬ್ಬ ನಕ್ಕೋಗಿ ಜೂಜು ಅಂತ ಬಂದ್ಬಿಡ್ತು. ನೀನು ಯಾಕೆ ನಗ್ತೀಯ? ಅದಕ್ಕೆ ನಾನು ನಕ್ಕಿದ್ರಿ ನಾನು ನೋಡಿ ನೀನು ಯಾಕೆ ನಗ್ತೀಯ? ಮಲಿಕೊಳಪ್ಪ. ಅಪ್ಪ ಹೇಳ್ತಾರ ಮಲಿಕೋ ಅಂತ. ಏಯ್ ಏಯ್, ನಾನು ಒಬ್ಳು ಮಾತಾಡ್ತಾ ಇದ್ದೀನಿ, ನನಗೇನು ಕೇರ್ ಇಲ್ವಾ? ನಾನೇನು ಕೇರ್ ಮಾಡಲ್ಲ. ನೀನು ಇಷ್ಟು ಉದ್ದ ಇದ್ದೀನಿ, ನಾನು ಇಷ್ಟಿದ್ದೀನಿ. ಕೇರ್ ಮಾಡ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇದು ಸ್ಯಾಟರ್ಡೇ ವಿಡಿಯೋ. ನಿಕ್ಷಾ ಸ್ಕೂಲಿಂದ ಬಂದಮೇಲೆ ಬಬ್ಲು ಜೊತೆ ಆಟ ಆಡ್ತಾ ಇದ್ಲು. ಇನ್ನು ಆ ದಿನ ಬುಜ್ಜಿ ಕೂಡ ಬರ್ತೀನಿ ಅಂತ ಹೇಳಿದ್ರು. ಬಿಕಾಸ್ ಸಂಡೇ ಅವರಿಗೆ ಲೀವ್ ಇತ್ತು. ಪಾಪು ನೋಡೋಕ್ಕೆ 10 ಡೇಸ್ ಆದಮೇಲೆ ಬರ್ತಾ ಇದ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ಅಮ್ಮ ಮಗಳು ಏನು ಮಾಡ್ತಾವ ನೋಡಿ. ಅಮ್ಮ ಮಗಳು ಇಡ್ಬುಡಿ ಕಟ್ಕೊಂಡು ಹೋಯ್ತಾ ಇದ್ದೀನಿ. ಇಡ್ಬುಡಿ ಕಟ್ಕೊಂಡು ಟೈಮ್ ಪಾಸ್ ಕಡ್ಲೆಕಾಯಿ ತಿಂದಿದ್ದೀವಿ. ಕಡ್ಲೆಕಾಯಿ. ಈಗ ಟೈಮ್ ಬಂದು ಅರೌಂಡ್ 6:30 ಆಗಿತ್ತು. ಬುಜ್ಜಿ ಕೂಡ ಮನೆಗೆ ಬಂದಿದ್ರು. ಬುಜ್ಜಿ ಬಂದಾಗ ಬಬ್ಲು ರಿಯಾಕ್ಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನು ಮರ್ತ್ಬಿಟ್ಟೆ. ಏನೇ ಆಗಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಿಂತ ಲೈವ್ ಆಗಿ ನೋಡೋದ್ರಲ್ಲಿ ಒಂಥರ ಖುಷಿ ಜಾಸ್ತಿ. ಚೆನ್ನಾಗಿತ್ತು. ಇದು ಸಂಡೇ ಮಾರ್ನಿಂಗು. ನಿಕ್ಷಾ ಅವಳನ್ನು ಹೊಸ್ಲು ದಾಟಿಸ್ತಾ ಇದ್ಲು. ಅಂದರೆ ಅವಳಿಗೆ ಬೂಸ್ಟಪ್ ಮಾಡ್ತಾ ಇದ್ಲು, ಮೋಟಿವೇಟ್ ಮಾಡ್ಕೊಂಡು ಬಾ ಬಾ ಆಚೆ ಅಂತ. ಅವಳು ಅದೇ ಖುಷಿಲಿ ಬಂದ್ಬಿಟ್ಲು ಹೊರಗಡೆ. ಕಡೆ ಎಲ್ಲ ಈ ಥರ ಹೊಸ್ಲು ದಾಟಿದ್ರೆ ಪೂಜೆ ಎಲ್ಲ ಮಾಡ್ತಾರೆ ಹೊಸ್ಲಿಗೆ. ಅದು ಒಂದು
ರೂಢಿ ಇದೆ. ಅದಕ್ಕೋಸ್ಕರ ಅವರು ಅವಳನ್ನ ಹೊರಗಡೆ ಬರ್ಲಿ ಬರ್ಲಿ ಅಂತ ಕರಿತಾನೆ ಇದ್ರು ಅವಳನ್ನ. ವೆರಿ ಗುಡ್, ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾನು ಬುಜ್ಜಿ ನಿಕ್ಷಾ ಎಲ್ಲ ಪೇಂಟ್ ಮಾಡ್ತಾ ಇದ್ವಿ, ಹಾಗೆ ಸುಮ್ಮನೆ ಟೈಮ್ ಪಾಸಿಗೆ ಅಂತ. ಸ್ವಲ್ಪ ಡ್ರೈ ಆಯ್ತು ಬುಜ್ಜಿ, ಅದು ನಾನಾದ್ರೂ ನಿನಗಿಂತ ಬೆಟರ್ ಆಗಿ ಮಾಡಿದ್ದೆ ಸ್ವಲ್ಪ. ಇರಿರೋ ಅಂತ ರುಕ್ಕೋ ಜನ ಸುಟ ರುಕ್ಕೋ. ಅಮ್ಮ ಇದು ನೀರು ಕೊಡು ಸ್ವಲ್ಪ. ಬಬ್ಲು ಡ್ಯಾಡಿ ಡ್ರಾಯಿಂಗ್ ಎರ್ಸುಂಟು. ಬಬ್ಲು ಬ್ಯಾಬ್ಲೆ ಬ್ಯಾಬ್ಲೆ. ಅಯ್ಯೋ ನೋಡ ಬಬ್ಲೆ ಇದೇನು ಬುಜ್ಜಿ ಡ್ರಾಯಿಂಗ್ ಕಷ್ಟಪಟ್ಟು ಮನೆ ಮಾಡ್ತಾ ಇದ್ದೀನಿ, ನಗ್ತಾರ ನೀನು ಹಾಳು ಮಾಡೋಕ್ಕೆ ಬರ್ತೀನಿ ನೀನು. ಇನ್ನು ಸಂಜೆ ಎಲ್ಲರೂ ಹಾಗೆ ವಾಕ್ ಹೋದ್ವಿ. ಅಲ್ಲಿ ವೆದರ್ ತುಂಬ ಚೆನ್ನಾಗಿತ್ತು, ಹಾಗೆ ಗ್ರೀನರಿ ಕೂಡ ತುಂಬ ಚೆನ್ನಾಗಿದೆ. ನಾನವನಲ್ಲ. ಕರೆಕ್ಟಾಗಿ ಮಾಡಿಲ್ಲ. ಫಸ್ಟ್ ಟೈಮ್ ಕರೆಕ್ಟ್ ಆಗಿತ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾರಣ ಅಂತಾರ ಇದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅವಾಗ ಅಜೋದಲ್ಲಿ ಬೇಡ್ತಿದ್ದೆ, ಅವಾಗ ಕಾರಣ ಮಾತಾಡಿಲ್ಲ. ಇದು ನಮ್ಮ ಅಕ್ಕ ಮನೆ ಹತ್ರನೇ ಒಂದು ರೆಸಾರ್ಟ್ ಇದೆ. ಸೊ ಬುಜ್ಜಿನ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಚೆನ್ನಾಗಿದೆ ರೆಸಾರ್ಟ್. ನಾನೊಂದು 2-3 ಟೈಮ್ಸ್ ಆಲ್ರೆಡಿ ವಿಸಿಟ್ ಮಾಡಿದ್ದೆ. ಸೊ ಬುಜ್ಜಿನ ಒಂದ್ಸಲ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಒಂದು 2 hours ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಬಂದ್ಬಿಡ್ತಾವ ಬುಜ್ಜಿ. ಅದು ಓಡಿಸ್ತೇ ಬುಜ್ಜಿ. ಜೀವನ ಆರಾಮ್ ಬರೋದು, ನೀರಲ್ಲಿ ಮುಗೋದು, ಏನಾದ್ರು ತಿನ್ನೋದು. ನೋಡಿ ನೋಡಿ ಅಮ್ಮ ಮಗಳು ಎಷ್ಟು ಮುದ್ದು ಮಾಡ್ಕೊತಾರೆ ಅಂತ. ಹೊಟ್ಟೆ ಉರಿ ಆಗುತ್ತೆ ನನಗೆ. ನನ್ನ ಜೊತೆ ಬಬ್ಲು ಆ ಥರ ಇರೋದೇ ಇಲ್ಲ. ಅವ್ರ ದೊಡ್ಡಮ್ಮ ಹತ್ರ ಇದ್ದಾಗ ಮುದ್ದು ಮಾಡೋದೆಲ್ಲ ಜಾಸ್ತಿ ಆಗಿದೆ ಇವಾಗ. ಸಾಕಿದ್ದೀನಿ. ಇದು ಡೆಂಗು ಸೊಳ್ಳೆ, ವೈಟ್ ಅಂಡ್ ಬ್ಲಾಕ್ ಇದೆ. ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಡೆಂಗು ಸೊಳ್ಳೆ ಕೆಳಗೆ ಕಚ್ಚಿಸ್ಕೊಂಡ್ರೆ? ಅದು ಬಂದು ಹಾಲಾಗಿ ಹೋಗಿದ್ದಾನೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಯಾರಾದರೂ ಮನೆ ಕರೆದ್ರೆ ಮನೆ ಮೇಲೋ ಕುತ್ಕೊಂತಾರ. ಏನಾಗಿದೆ ನಿನಗೆ? ಕೋಪ ಮಾಡ್ಕೊಳ್ಳಿ. ಏನು ಕೋಪ ನಿನಗೆ? ನನ್ನ ಮೇಲೆ ಕೋಪ ನಿನಗೆ? ನಾನು ಏನಕ್ಕೆ ಬೈದೆ ನಿನಗೆ? ನಾನು ಬೈದಿಲ್ಲ ನಿನ್ನ. ಹೌದಾ? ನೀನು ನನ್ನ ಮೇಲೆ ಕೋಪ ಇಲ್ವಾ? ನನಗೆ ಕೋಪ ಇದೆ, ನಿನಗೆ ಯಾಕೆ ನನ್ನ ಮೇಲೆ ಕೋಪ? ಇಳಿ ಕೆಳಗಡೆ.
ಕಡಲೆಕಾಯಿ 10 ರೂಪಾಯಿ ಚಾ ಜೊತೆ ಚಾ ಜೊತೆ ಕಡಲೆಪುರಿ. ಸಂಜೆ ಮನೇಲೆ ಪಿಜ್ಜಾ ಮಾಡಿದ್ವಿ. ಮೈದಾ ಹಿಟ್ಟನ್ನ ಮೊದಲೇ ಅಕ್ಕ ಮಿಕ್ಸ್ ಮಾಡಿಟ್ಟಿದ್ಲು. ಅದನ್ನ ಈ ತರ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ತಟ್ಟೆಗೆ ಆಯಿಲ್ ಹಚ್ಕೊಂಡು ಅದನ್ನೆಲ್ಲ ಹಾಕಿ, ಸೊ ಏನೇನು ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕಿದ್ವಿ. ಪಿಜ್ಜಾ ಸಾಸು ಆ್ಯಂಡ್ ಟೊಮೊಟೊ ಸಾಸ್ ಎಲ್ಲ ಹಾಕಿ, ನಾರ್ಮಲ್ ಮನೆಯಲ್ಲಿ ಪಿಜ್ಜಾ ಹೆಂಗೆ ಮಾಡ್ತಾರೋ ಹಾಗೆ ಚೀಸ್ ಎಲ್ಲ ಹಾಕಿ, ನಮ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು, ಸೊ ಒಂದ್ಸಲ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅನ್ಕೊಂಡಿರಲಿಲ್ಲ ಹೊರಗಡೆ ಪಿಜ್ಜಾಗಿಂತ ಟೇಸ್ಟಿಯಾಗಿತ್ತು, ಮನೇಲೂ ಕೂಡ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದಂತ. ನಮ್ಮ ಅಕ್ಕ ಅವಾಗ ಏನೆಲ್ಲ ಟ್ರೈ ಮಾಡ್ತಿರ್ತಾಳೆ. ಚೆನ್ನಾಗಿತ್ತು. ಹೆಂಗಿದೆ ಬುಜ್ಜಿ? ಹೇಳ್ಬೇಕು ಒಂದು ಅಂಗಡಿ ಇದು ಅಂತ ಇಬ್ರು ಸೇರಿ ನನಗೆ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನಾವು ನೋಡು ಪಾಪ ಕೂಗಾಡ್ತಾನೆ. ಹೆಂಗಿದೆ ಬಾಬಾ? ಚೆನ್ನಾಗೈತೆ. ನಿಕ್ಷಾ ಪಿಜ್ಜಾ ಹೆಂಗಿದೆ? ಸೂಪರ್ ಆಗೈತೆ. ನಾ ಮಾಡಿರೋದಲ್ಲ ಚೆನ್ನಾಗಿತ್ತು. ನೋಡಿಲ್ಲ, ಇನ್ನೊಂದ್ಸಲ ಮಾಡಿ. ನಿನ್ನ ಮಾಡಿದ್ರಲ್ಲ ನಿಮ್ಮ ಪಾಪನ. ಇಲ್ಲಿ ಬಬ್ಲಾ ಪಪ್ಪಿ ಅಂತ ಕೊಡಪ್ಪ. ಇಲ್ಲಿ ಬಬ್ಲು ಕೈಗೆ ನಮ್ಮ ಅಕ್ಕ ಹಾಟ್ ಬ್ಯಾಗ್ ಕೊಟ್ಟಿದ್ಲು. ಅವಳು ಎಷ್ಟು ಹುಷಾರಿದಳು ನೋಡಿ, ಸ್ವಲ್ಪ ಬಿಸಿ ಇತ್ತು ಅಷ್ಟೇ, ಅದ್ರ ಮುಟ್ಟುತ್ತಾನೆ ಇಲ್ಲ, ಹತ್ರ ಕೂಡ ತಗೊಂತಲ್ಲ, ಅದನ್ನ ತೆಗ್ದು ಬಿಸಾಡ್ತಿದ್ದಾಳೆ. ನಿಕ್ಷಾ ಬೇಕು ಅಂತಾನೆ ಅವಳ ಹತ್ರ ಕೊಡೋದು, ಅವಳು ಬೇಡ ಅಂತ ಬಿಸಾಡೋದು. ಚೆನ್ನಾಗಿತ್ತು ಅವರಿಬ್ರು ಆಟ. ಅಂದ್ರೆ ಮಕ್ಳಿಗೆ ಕೂಡ ಎಷ್ಟು ಸೆನ್ಸ್ ಆಗುತ್ತಲ್ವಾ. ಆಟ ಆಡೋದಾಗಿದ್ರೆ ಬಿಡ್ತಾ ಇತ್ತು ಅದು. ಬಿಡಮ್ಮ ಸಾಕು ಬಿಡಪ್ಪ. ಆಮೇಲೆ ಬಿಡಪ್ಪ. ನೋಡು ಏನಿದೆ ನೋಡು, ಕೈ ಇದ್ರೆ ಹೋಗ್ತು. ಒಂದೇ ಕೈ ಸಾಹಸ ಮಾಡ್ತದೆ ನೋಡು, ಇನ್ನೊಂದು ಕೈ ಎತ್ತೋದೇ ಇಲ್ಲ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ಮಂಡೇ ಕೊನೆ ಕಾರ್ತಿಕ ಸೋಮವಾರ ಆಯಿತು. ಬುಜ್ಜಿ ಬೆಳಿಗ್ಗೆನೆ ಹೊರಟಿದ್ರು ಆಫೀಸ್ಗೆ. ಸೊ ನಾವು ಕೂಡ ರೆಡಿಯಾಗಿ ಟೆಂಪಲ್ಗೆ ಬಂದ್ವಿ ಬಾಬ್ಲುನ ಕರ್ಕೊಂಡು. ತುಂಬ ರಶ್ ಇತ್ತು. ಮಾದೇಶ್ವರನ ಟೆಂಪಲ್ಗೆ ಬಂದಿದ್ವಿ, ಅವ್ರ ಮನೆ ಹತ್ರನೇ. ಸೊ ತುಂಬ ರಶ್ ಇದ್ರಿಂದ ನಮ್ಮ ಪಾಪು ಹೊತ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಸೊ ಯಾರೋ ಒಳಗಡೆ ಬಿಟ್ಟರು ಪಾಪುನ ನೋಡಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ಮುಗಿಸ್ಕೊಂಡು ಬಂದ್ವಿ. ಇನ್ನು ಅಲ್ಲಿ ಆ ದಿನ 11 ಮದುವೆ ಏನೋ ಮಾಡ್ತಿದ್ರು. ಸೊ ಅದಕ್ಕಾಗಿ ವರದು ಸಂತೋಷ್ ಬಂದಿದ್ರು. ಟೆಂಪಲ್ನಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಇನ್ನು ಸಂಜೆ ಅಕ್ಕ ಬಬ್ಲು ಹೊಸ್ಲು ದಾಟಿದ್ಲಲ್ವಾ, ಸೊ ಹಂಗೆ ಅದಕ್ಕೆ ಪೂಜೆ ಮಾಡೋಣ ಅಂತ ಆ ದಿನ ಚೆನ್ನಾಗಿದೆ ಅಂತ ಮಾಡ್ತಾ ಇದ್ಲು. ನಾನೇ ಮಾಡ್ಬೋದಿತ್ತು, ಬಟ್ ನನಗಿಂತ ಅಕ್ಕ ಮಾಡೋದ್ರಲ್ಲಿ ನನಗೂ ತುಂಬ ಖುಷಿ. ನನ್ನ ಮಗಳಿಗೆ ನಾನು ಬೇರೆ ಅಲ್ಲ, ನಮ್ಮ ಅಕ್ಕ ಬೇರೆ ಅಲ್ಲ. ಬಬ್ಲು ತುಂಬ ಹಠ ಮಾಡ್ತಿದ್ಲು. ಹೊರಗಡೆ ಹೋಗಿ ಬಂದಿದ್ರಿಂದ ನಿದ್ದೆ ಮಾಡಿರಲಿಲ್ಲ, ಅಳ್ತಾನೇ ಇದ್ಲು. ಅವಳು ಏನೇ ಮಾಡಿದ್ರು ಅದನ್ನು ತೆಗೆದು ಬಿಸಾಡ್ತಿದ್ಲು.
ಇವಾಗ ಬಾಯಿ ಮಾಡಲ್ಲ ಕೈ ಬೀಸ್ಕೊಂಡು ತಿನ್ನೋ ತರ. ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ನೋಡಿ ಬಬ್ಲು ಎಷ್ಟು ತರಲೆ ಮಾಡ್ತಾಳೆ ಅಂತ. ಕೂತ್ಬಿಡ್ತೀನಿ ಏನು ಯಾರು ಹೇಳ್ತಾರೆ ಸುಮ್ಮನಿರು ಅಂತ. ಸೈಲೆಂಟ್ ಆಗಿರ್ತಾರಲ್ವಾ ಅಲ್ಲಿ ಕೂತ್ಕೋ. ಏನು ಮಾತು ಮಾತು ಮಾತಾಡ್ತೇನೆ ಜಾಸ್ತಿ ಮಾತಾಡೋದು ಏನಿಲ್ಲ ಅಲ್ಲಿ. ಓ ಏನ್ ನಿಮ್ಮ ಅಪ್ಪ ಇಲ್ಲ ಇಲ್ಲಿ ಕೂತ್ಕೋ. ನಿಮ್ಮ ಅಪ್ಪ ಇದ್ರೆ ಎದ್ಕೊಬಿಡಲ್ಲ ನಾನು. ಚೋಟ್ ಮೆಣಸಿನಕಾಯಿ ಇಷ್ಟು ಉದ್ದ ಇದೆಯಾ ಅವಾಗಿಂದ ಮಾತಾಡ್ತಾ ಇದ್ದೀನಿ. ಓಹೋ ಏನ್ ಗುದ್ಬಿಡ್ತೀನಿ. ಯಾಕೆ ಏನಾಗಿರುತ್ತೆ ನಿನಗೆ? ಒಂದ್ ಸ್ನಾನ ಮಾಡಿಸ್ಕೊಳ್ಳಲ್ಲ, ಒಂದ್ ಬೊಟ್ಟು ಇಡ್ಸ್ಕೊಳ್ಳಲ್ಲ, ತೀಟೆ ಆಗ್ಬಿಟ್ಟಿದ್ಯಾ? ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ಅಕ್ಕ ಪಾಪುಗೆ ದೃಷ್ಟಿ ತೆಗೆದ್ಲು, ಮಲ್ಕೊಂಡ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಇಬ್ಬರು ಮುದ್ದು ಮಾಡ್ಕೊತಾ ಇದ್ರು. ಅವರಿಬ್ರದ್ದು ಇದ್ದತ್ತೆ. ಈ ಇಬ್ಬರು ಅಮ್ಮ ಮಗಳು ಎಷ್ಟು ತರಲೆ ತುಂಟಾಟ ನಗ್ತಾರೆ ಅಂತ ಜಗಳನೂ ಮಾಡ್ತಾರೆ. ನೋಡಿ ನೆಕ್ಸ್ಟ್ ವಿಡಿಯೋಸ್ ಹಾಕ್ತೀನಿ. ಬೆಳಗ್ಗೆಲ್ಲ ಮಗ್ನೆ ಅದಕ್ಕೆ ನೀನು ಅಯ್ಯೋ ಕಚ್ ಕಿಚ್ ಇದು ಮಾಡೋದ ಮೇಲೆ ಪಾಪ ಪಾಪ ಅದು ಹೇಗಿದ್ರು ನೀನಪ್ಪ ಬಬ್ಲು ಸ್ವಲ್ಪ ಪಾಚೊಡಿರಿ. ತಟ್ಟು 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 ಪಾಚೊಡಿರಿ. ಮಗುದ ಹತ್ರನೇ ಹೋಯ್ತಿಯಲ್ಲ ಮನೆ. ನೋಡು 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 ಕಣ್ಣು ಅಲ್ಲಿಗೆ ಹೋಯ್ತದ. ಅಲ್ಲೋಡು ಅಲ್ಲೋಡಲ್ಲಿ ಮುಗಿತಾ ಸಾಕಾ? ಇಲ್ಲಿ ಬಾಲ ಇಲ್ಲೋಡು ಬಾಲ ಬಬ್ಲು ಇಲ್ಲಿ ಬಾಲ ಬಾಯಿಗೆ ಹಾಕೊಂಬಿಟ್ಟಾಳ ಮೇಲೆ. ಅಯ್ಯೋ ಅಷ್ಟು ಜೋರಾಗಿ ಪಾಪ ನಿಂತರ ಅದು ಪಾಪ ಅಲ್ವಾ? ಅದಕ್ಕೇನು ಗೊತ್ತಾಗುತ್ತಪ್ಪ? ಅದಕ್ಕೆ ಇಲ್ಲಿ ಇಟ್ಕೊಬಾರ್ದು ಒಂದೇ ಗೊತ್ತಾಗೋದು ಅದಕ್ಕೆ. ಇಲ್ಲಿ ಓಹೋ ಕೈ ವಾಶ್ ಮಾಡ್ಕೋಬೇಕು ಆಮೇಲೆ ಆಯ್ತಾ ಬಂಗಾರೆ? ಇಲ್ಲಿ ಬಬ್ಲು ಹಿಂಗೆ ಅನ್ಬೇಕು ಹಿಂಗೆ. ಅಪ್ಪ ಪಾಪ ಅಲ್ಲ ಅದನ್ನು ಚಿಕ್ಕ ಪಾಪದು ಪಾಪ ಅದು ಹಿಂಗನಿಗನೆ ಹೆಂಗಂತದ ಅದು ಬಬ್ಲು ಬಬ್ಲು ಹೇಗನ್ನತ್ತದು? ಏನು ಮಾಡ್ತದದು? ಹಿಂಗೆ ಅನ್ಬೇಕು ಹಿಂಗೆ ಹತ್ರಕ್ಕೆ ಬಂದರೆ ಮಾತ್ರ ತಳ್ತದೆ. ದೂರ ಇದ್ರೆ ಬೇಕಾದ ನಿಮಗೆ ಏನ್ ಯಾವಾಗ ನೋಡಿ ಕಿರ್ತಾನೆ ಇರ್ತೀಯ? ಕೇಳಿಸ್ಕೊಳ್ಳೋದಿಲ್ಲ ಮಾತಾ ಏನ್ ತಿನ್ನ ಅನ್ನೋದು. ಊಟ ಮಾಡ್ಕೊಂಡು ಯಾರು ಕೂತಾರೋ ಅವ್ರ ಜೊತೆ ಇರಲ್ಲ. ನಿಮ್ಮ ಮಮ್ಮಿನೇ ಬೇಕು ಎಲ್ಲದಕ್ಕೂ ಪಾಪ ಇಲ್ಲ. ಏಯ್ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ, ನನ್ನ ಜೊತೆ ಮಾತಾಡು. ಓ ಕೈ ಕಟ್ ಕೈ ಕಟ್ ಕೈ ಮುಚ್ಚು ಕೈ ಕಟ್ ಕೈ ಕಟ್. ಸೊ ಇದಾಗಿತ್ತು ನಮ್ಮ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.